ಲೀಲಾರತ್ನಂ ಜಲಧಿ ದುಹಿತುರ್ದೇವತಾ ಮೌಳಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯ ಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಮಹಾವ್ಯಾಕರಣಾಂಬೋಧಿ ಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ. ಗುಣಜ್ಞಾನರಸಾರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಸೂಕ್ತಿರತ್ನಾಕರೇ ರಮ್ಯೆ ಮೂಲರಾಮಾಯಣಾರ್ಣವೆ ವಿಹರಂತೋ ಮಹೀಯಾಂ ಸಃ ಪ್ರೀಯಂತಾಂ ಗುರವೋ ಮಮ. ವಾಲ್ಮೀಕೇರ್ಗೌಃ ಪುನೀಯಾನ್ನಃ ಮಹೀಧರಪದಾಶ್ರಯಾ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ. ಸ್ವಸ್ತ್ಯಸ್ತು ಸತಾಂ ಹರಿಃ ಓಂ. ರಾವಣನನ್ನ ತೀಕ್ಷ್ಣವಾದ ಬಾಣಗಳಿಂದ ಮೂರ್ಛೆ ಬೀಳಿಸಿ ಅವನ ಬಂಗಾರದ ಬಣ್ಣದ ಕಿರೀಟವನ್ನು ಅವನ ದೇಹಕ್ಕೂ ಚೆನ್ನಾಗಿ ಘಾಸಿಯನ್ನು ಮಾಡಿ ಕಿರೀಟವನ್ನು ಬೀಳಿಸಿದ, ದೇಹವನ್ನು ಘಾಸಿಗೊಳಿಸಿದ ಅಂತ ನಾವು ನೋಡಿದ್ವಿ. ಮುಂದಿನ ಶ್ಲೋಕ ಮೇಘ ಅವರು ಹೇಳಿ. ತಂ ನಿರ್ವಿಶಾಶಿ ವಿಷವದ್ ವಿಷಣ್ಣಂ ತಂ ನಿರ್ವಿಶಾಶಿ ವಿಷವದ್ ವಿಷಣ್ಣಂ ತಂ ನಿರ್ವಿಶಾಶಿ ವಿಷವದ್ ವಿಷಣ್ಣಂ ಕರ್ತವ್ಯಮೂಢಂ ಭಗವಾನ್ ಬಭಾಷೆ ಕರ್ತವ್ಯಮೂಢಂ ಭಗವಾನ್ ಬಭಾಷೆ ಕರ್ತವ್ಯಮೂಢಂ ಭಗವಾನ್ ಬಭಾಷೆ ಅನುಜ್ಞಯಾ ಮೇ ಪುರಮಜ್ಞಯಾಹಿ ಅನುಜ್ಞಯಾ ಮೇ ಪುರಮಜ್ಞಯಾಹಿ ಅನುಜ್ಞಯಾ ಮೇ ಪುರಮಜ್ಞಯಾಹಿ ಶರಾರ್ದಿತೋ ನನ್ವಧುನಾ ಹಿ ರಾಜನ್ ಶರಾರ್ದಿತೋ ನನ್ವಧುನಾ ಹಿ ರಾಜನ್ ಶರಾರ್ದಿತೋ ನನ್ವಧುನಾ ಹಿ ರಾಜನ್. ಭಗವಾನ್ ಶ್ರೀರಾಮನು ನಿರ್ವಿಶಾಶಿ ವಿಷವದ್ ವಿಷಣ್ಣಂ, ನಿರ್ವಿಷ ವಿಷವಿಲ್ಲದೆ ಇರುವ, ಆಶಿ ವಿಷ ಹಾವಿನಂತೆ, ವಿಷಣ್ಣಂ ಕಷ್ಟದಲ್ಲಿರುವ, ಅಂದ್ರೆ ಅದರ ಹಲ್ಲು ಕಿತ್ತಾಕ್ಬಿಟ್ರೆ ಅದಕ್ಕೆ ವಿಷವನ್ನ ಅದು ಕಚ್ಚಿದಾಗ ತನ್ನ ಹಲ್ಲಿನಿಂದ ಇಂಜೆಕ್ಷನ್ ಕೊಟ್ಟ ಹಾಗೆ ಒಳಗಿನಿಂದ ಅದು ಟ್ಯೂಬ್ನಿಂದ ದೇಹದ ರಕ್ತನಾಳಗಳಿಗೆ ಹೋಗಿ ಸೇರುತ್ತೆ. ಹಲ್ಲು ಕಿತ್ತು ಬಿಟ್ರೆ ಅದಕ್ಕೆ ಸೂಜಿಯೇ ಇಲ್ಲ, ಅದರಿಂದಾಗಿ ಮುಂದೆ ಎಷ್ಟು ವಿಷ ಇದ್ರೂ ಕೂಡ ಅದು ಅಪಾಯಕಾರಿ ಆಗುದಿಲ್ಲ. ಹಾಗೆ ಹಲ್ಲನ್ನು ಕಳೆದುಕೊಂಡ ಆಶಿ ವಿಷದಂತೆ, ಕೋಪಾವಿಷ್ಟವಾದ ಸರ್ಪದ ಪರಿಸ್ಥಿತಿಯಂತೆ ಭೀತನಾದ, ಕರ್ತವ್ಯ ಮೂಢಂ, ಏನ್ ಮಾಡ್ಬೇಕು ಅಂತ ದಿಕ್ಕೇ ತೋಚ್ತಾ ಇಲ್ಲ, ಪೆಟ್ಟು ತಿಂದು ಹಣ್ಣುಗಾಯ ನೀರುಗಾಯ ಆಗ್ಬಿಟ್ಟಿದ್ದಾನೆ. ಅಂತಹ ಭೀತನಾದಂತಹ, ಪರವಶನಾದಂತಹ ರಾವಣನನ್ನು ಕುರಿತು ರಾಮ ಬಭಾಷೆ, ರಾಮನು ಹೇಳಿದ. ಹೇ ರಾಜನ್, ಎಲೈ ರಾಜನೇ, ಗೌರವ ಕೊಡ್ತಾನೆ. ಆಮೇಲೆ ಜೊತೆಗೆ ಅಜ್ಞಾ, ದಡ್ಡ, ಮೂಢ, ಮೇ ಅನುಜ್ಞೆಯ ಪುರಂ ಯಾಹಿ, ನಾನೇ ನಿನಗೆ ಬಿಟ್ಟು ಕೊಡ್ತಾ ಇದ್ದೇನೆ, ನನ್ನದೇ ಒಪ್ಪಿಗೆಯಿಂದ ಹೋಗಿ ಬಾ. ಯಾಕೆ ಅಂದ್ರೆ ಶರಾರ್ಧಿತ, ನಾನು ಅಧುನಾ, ನೀನೀಗ ಬಾಣಗಳ ಪೆಟ್ಟಿನಿಂದ ಜರ್ಜರಿತನಾಗಿದ್ದಿ ಅಂತ ಹೇಳಿ ಕಳುಹಿಸಿದ. ನಾನೇ ಬಿಟ್ಟುಕೊಟ್ಟು ಕಳಿಸ್ತಾ ಇದ್ದೇನೆ. ಮಮ ಅನುಜ್ಞೆಯ ಪುರಂ ಯಾಹಿ, ನನ್ನ ಅನುಜ್ಞೆಯಿಂದ ಲಂಕೆಗೆ ಹೋಗು, ಯಾಕೆಂದ್ರೆ ನೀನು ಬಾಣದ ಪೆಟ್ಟಿನಿಂದ ತುಂಬಾ ಘಾಸಿಗೊಂಡಿದ್ದಿ ಅಂತ ಹೇಳಿದ. ಅಂದ್ರೆ ಹಲ್ಲು ಕಿತ್ತ ಹಾವಿನ ಹಾಗಾಗಿತ್ತು
ಅವನ ಪರಿಸ್ಥಿತಿ. ಕೋಪ ಇದೆ, ತೀರಿಸ್ಲಿಕ್ಕೆ ಆಯುಧಗಳ ಮೇಲೆ ಪ್ರಯೋಗ ಮಾಡ್ಲಿಕ್ಕೆ ಅವನಿಗೆ ಶಾರೀರಿಕವಾಗಿಯೂ ಶಕ್ತಿ ಇಲ್ಲ, ಶಾರೀರಿಕವಾಗಿಯೂ ಅವನಿಗೆ ಮುಂದುವರಿಲಿಕ್ಕೆ ಆಗ್ತಿಲ್ಲ, ಮಾನಸಿಕವಾಗಿಯೂ ಮಂತ್ರಗಳೇ ಅವನಿಗೆ ತಲೆಗೆ ಹೊಳಿತಾ ಇಲ್ಲ. ದಿಂಗ್ಮೂಢತ, ಅದನ್ನ ಹೇಳಿದ್ದದು. ಕಿಂ ಕರ್ತವ್ಯ ಮೂಢಂ, ಏನು ಹೊಳಿಯದೆ ಇದ್ರೆ ಏನ್ ಮಾಡುದು? ಮಂತ್ರ ಎಲ್ಲ ಸಿದ್ಧಿಸುವುದು ನೆನಪಿದ್ರೆ ಮಾತ್ರ. ಮಂತ್ರ ಎಲ್ಲ ಗೊತ್ತಿದೆ, ಅದರ ಸ್ವರೂಪನೇ ಗೊತ್ತಿಲ್ಲ, ಅಥವಾ ಸ್ಥಾನವೇ ಗೊತ್ತಿಲ್ಲ, ಅದರ ವಿಷಯಗಳು ಏನೋ ಅದಕ್ಕೊಂದು ಸೂಕ್ಷ್ಮ ಇರುತ್ತೆ, ಅದೇ ನೆನಪಾಗ್ಲಿಲ್ಲ ಅಂದ್ರೆ ಇಡೀ ಮಂತ್ರ ಕೈಯಲ್ಲೇ ಇದ್ರು, ಪುಸ್ತಕದಲ್ಲೇ ಇದ್ರು, ಅದು ಕೈಗೆತ್ತಿಕೊಂಡಾಗ ಫಲಿಸುವುದಿಲ್ಲ. ತಂ ದ್ವಿತೀಯ ವಿಭಕ್ತಿ ಏಕವಚನ. ನಿರ್ವಿಶಾಷಿ ವಿಷವತ್, ನಿರ್ಗತಂ ವಿಷಂ ಯಸ್ಮಾತ್ ನಿರ್ವಿಷಂ, ಯಸ್ಮಾತ್ ಸಹ ನಿರ್ವಿಷಃ. ನಿರ್ವಿಷಃ ಆಶಿ ವಿಷ. ಆಶೀಷು ವಿಷಂ ಯಸ್ಯ ಸಹ. ಆಶಿ ವಿಷ, ಆಶಿ ಅಂದ್ರೆ ಹಲ್ಲುಗಳು, ಹಲ್ಲಿನಲ್ಲಿ ವಿಷಗಳಿರುವಂಥವುಗಳು. ಇಲ್ಲಿ ಆಶೀಷು ವಿಷಃ ವಿಷಂ ಯಸ್ಯ, ಆಶಿ ವಿಷಃ. ನಿರ್ವಿಷಶ್ಚಾಸು ಆಶಿ ವಿಷಶ್ಚ ನಿರ್ವಿಶಾಷಿ ವಿಷಃ ತದ್ವತ್ ನಿರ್ವಿಶಾಷಿ ವಿಷವತ್. ಅವ್ಯಯ ಅದು. ವಿಷಣ್ಣಂ ದ್ವಿತೀಯ ಏಕ, ಅಥವಾ ತದ್ವಾನ್ ಅಂತ ಮಾಡ್ಬೋದು. ಆಶಿ ಕಳೆದು ಹೋದ, ವಿಷ ಉಳ್ಳವನು, ಈಗ ವಿಷ ಇಲ್ಲದವನು ಅಂತ. ಹಾಗೆ ಮಾಡಿದ್ರೆ ನಪುಂಸಕಲಿಂಗ ಆಗುತ್ತೆ. ಆದ್ರೆ ಅದು ವತ್ ಅಂತ ಪ್ರತ್ಯಯ ಬಂದ್ರೆ ಅವ್ಯಯ. ವಿಷಣ್ಣಂ ದ್ವಿತೀಯ ಏಕ. ಕರ್ತವ್ಯ ಮೂಢಂ, ಕರ್ತವ್ಯ ಮೂಢ ಅಂದ್ರೆ ಕರ್ತವ್ಯದಲ್ಲಿ, ಕರ್ತವ್ಯೇ ಮೂಢ, ಮೂಢ ಯಸ್ಯ, ಮೂಢತಾ. ಕರ್ತವ್ಯ ಮೂಢಂ, ಅವನಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಕರ್ತವ್ಯೇ ಮೂಢಂ, ಕರ್ತವ್ಯದಲ್ಲಿ ಮೂಢನಾದ ರಾವಣನನ್ನು ಕುರಿತು ಭಗವಾನ್ ರಾಮ ಬಭಾಷೆ, ಭಗವಾನ್ ಶ್ರೀರಾಮಚಂದ್ರನು ಬಭಾಷೆ ನುಡಿದನು. ಭಾಷ ವ್ಯಕ್ತಾಯಾಂ ವಾಚಿ, ಲಿಟ್ ಪ್ರಥಮ ಏಕ, ಅನುಜ್ಞೆಯ ತೃತೀಯ ಏಕ, ಮೇ ಷಷ್ಠಿ ಏಕ, ಪುರಂ ದ್ವಿತೀಯ ಏಕ, ಅಜ್ಞ ಸಂಬೋಧನಾ ಪ್ರಥಮ. ಯಾಹಿ, ಯಾಹಿ ಅನ್ನೋದು ಯಾ ಪ್ರಾಪಣೆ ಅನ್ನುವ ಧಾತುವಿನ ಲೋಟ್ ಮಧ್ಯಮ ಏಕ. ಶರಾರ್ದಿತಃ, ಶರೈಹಿ ಅರ್ದಿತಃ, ಶರಾರ್ದಿತಃ ಪುಲ್ಲಿಂಗ ಪ್ರಥಮ ಏಕ. ನನು ಅವ್ಯಯ, ಅಧುನಾ ಅವ್ಯಯ, ಹಿ ಅವ್ಯಯ, ರಾಜನ್ ಸಂಬೋಧನಾ ಪ್ರಥಮ. ನಾರಾಯಣ. ದೀಪ ಅವರು ಹೇಳಿ. ಭೋಗಾನ ಶೇಷಾನ್, ಅನುಭುಂಕ್ಷ್ವ ಶೀಘ್ರಂ, अनुगुंष्व शीघ्रम्, अनुगुंष्व शीघ्रम्, श्रेष्ठं जनम, श्रेष्ठं जनम्, श्रेष्ठं जनम्, तोषयतोषणीयं, तोषयतोषणीयं, तोषयतोषणीयम्, अप्यप्रमत्तः, अप्यप्रमत्त, अप्यप्रमत्त, कुरु सर्वकृत्यं, कुरु सर्वकृत्यं, कुरु सर्वकृत्यं, रणाय शीघ्रं, रणाय शीघ्रं, रणाय मरणाय, शीघ्रं, मरणाय चैः. मरणाय चैः, मरणाय चैः. ನಿನ್ನ ಮನೆಗೆ ಯಾಕೆ ಕಳಿಸ್ತಾ ಇರೋದು ಗೊತ್ತಾ ಅಂತ ರಾವಣನಿಗೆ ಹೇಳ್ತಾನೆ. ಭೋಗಾನನೆ ಅಶೇಷಾನ್ ಅನುಭುಂಕ್ಷ್ವ. ಸಾಯೋನಿಗೆ ಕೊನೆಗೊಂದು ಕೇಳಲಿಕ್ಕಿದೆ, ನಿನ್ನ ಜೀವನದ ಆಸೆ ಏನು ಅಂತ. ಅದನ್ನ ಕೇಳಲಿಕ್ಕೆ ನೀನನ್ನು ಕರೆದಿದ್ದು, ಅಂದ್ರೆ ಕಳಿಸ್ತಾ ಇರೋದು. ಭುಂಜತೆ, ಏನೇನ್ ತಿನ್ಬೇಕು ಅಂತ ಅನಿಸುತ್ತೋ ಅನುಭುಂಕ್ಷ್ವ, ಅದೆಲ್ಲ ಊಟ ಮಾಡಿ ಬಾ. ಶೀಘ್ರಂ ಪ್ರೇಷ್ಠಂ ಜನಂ ತೋಷಯ, ಯಾರಿಗಾದ್ರೂ ಏನಾದ್ರೂ ಕೊನೆ ಗಳಿಗೆಯಲ್ಲಿ ಇಂಥದ್ದು ಹೇಳ್ಬೇಕಿತ್ತು, ಅವರಿಗೆ ನಾನು ಹೇಳಲಿಕ್ಕೆ ಆಗ್ಲಿಲ್ಲ ಅಂತ ಆಮೇಲೆ ಅದೇ ಒದ್ದಾಟ ಆಗ್ಬಾರ್ದು, ಹೇಳಿ ಬಾ. ಅನುಭುಂಕ್ಷ್ವ ತಥೈವ ಪ್ರೇಷ್ಠಂ
ನಿನಗೆ ಇಷ್ಟರಾದ ಹತ್ತಿರದ ಮಂದಿಗೆ ಶ್ರೇಷ್ಠಂ ಜನಂ ತೋಷಣೀಯಂ ತೋಷಯ. ಅವ್ರಿಗೇನೋ ತೃಪ್ತಿ ಪಡಿಸ್ಬೇಕಾದದ್ದು ಬಾಕಿ ಇದ್ರೆ ಅವರ ಅಭೀಷ್ಟಾದಿಗಳನ್ನು ಈಡೇರಿಸಿ ಬಾ, ಮಾತಾಡಿ ಬಾ, ಹೇಳಿ ಬಾ, ಅಥವಾ ನೀನೇ ಏನಾದ್ರೂ ಅವರಿಂದ ಪಡೆಯುವಂತದ್ದಿದ್ರೆ ಪಡ್ಕೊಂಡ್ ಬಾ. ಏನಾದ್ರೂ ಅತಿಶಯದಿಂದ ಬಾಕಿ ಉಳಿಸಿದ್ದು ಕೊಡ್ಬೇಕಿತ್ತು ಅಂತ ಅನ್ಕೊಂಡು ಸತ್ತು ಮತ್ತೆ ಪ್ರೇತವಾಗಿ ಇನ್ನೊಂದ್ಸರ್ತಿ ಅದಕ್ಕೋಸ್ಕರ ಹುಟ್ಟಿ ಬರುದು ಬೇಡ ನೀನು. ಅಪ್ರಮತ್ತಃ ಸರ್ವಕೃತ್ಯಂ ಕುರು. ಈಗ ಕೊಟ್ಟ ಅವಕಾಶದಲ್ಲಾದ್ರೂ ಯಾವ್ದಾದ್ರೂ ನೆಟ್ಟಿಗೆ ನಿನಗೆ ಮುಂದೆ ಉಪಯೋಗ ಆಗುವಂತದ್ ಮಾಡು. ಈಗ್ಲೂ ಹೋಗಿ ಏನಾದ್ರೂ ಅನ್ಯಾಯ ಮಾಡ್ತೇನೆ ಅಂತ ಹುಚ್ಚುಚ್ಚು ಮಾಡ್ಲಿಕ್ಕೆ ಹೋಗ್ಬೇಡ. ಅಂದ್ರೆ ಅವನಂತ ಸ್ವಭಾವದವನು. ಅದಕ್ಕೆ ಅಪ್ರಮತ್ತಃ ಅಂತ ಎಚ್ಚರಿಕೆ ಕೊಟ್ಟ. ದಡ್ಡತನದಿಂದ ಏನೋ ಮಾಡ್ಲಿಕ್ಕೆ ಹೋಗ್ಬೇಡ. ನಿನ್ನನ್ನು ಬಿಡ್ತಾ ಇದ್ದೇನೆ ಅಂದ್ರೆ ನಿನ್ ಬಗ್ಗೆ ಎಲ್ಲ ಗೊತ್ತಿದ್ದೇ ಮಾಡ್ತಾ ಇದ್ದೇನೆ. ಸಾವಧಾನವಾಗಿ ಸರ್ವಕೃತ್ಯಂ, ನಿನಗೆ ಮಾಡ್ಕೊಳ್ಳೇಬೇಕಿರುವ ಎಲ್ಲ, ಏನೋ ತಿನ್ಲಿಕ್ಕೆ ನಿನಗೆ ಸ್ವೀಟ್ ಬೇಕೋ ಮಾಡಿಸ್ಕೊಂಡು ತಿನ್ನು, ಖಾರ ಬೇಕೋ ಮಾಡಿಸ್ಕೊಂಡು ತಿನ್ನು, ಮತ್ತೆ ಯಾವತ್ತು ಸಿಗಲ್ಲ, ನಿನ್ಗೇನೇನ್ ಅಪೇಕ್ಷೆ ಇದೆಯೋ ಆ ಎಲ್ಲಾ ತರದ ಕಾರ್ಯಭಾರಗಳನ್ನು ಮುಗಿಸಿಕೊಂಡು ಬಾ. ಯಾಕೆ? ರಣಾಯ, ಯುದ್ಧಕ್ಕಾಗಿ ಮರಳಿ ಬಾ. ಮತ್ತೆ ಯಾಕೆ ಬರ್ತಾ ಇದ್ದಿ? ಮರಣಾಯ ಚೈಹಿ, ಯುದ್ಧಕ್ಕಾಗಿ ಬಾ, ಸಾವಿಗಾಗಿ ಬಾ. ಯುದ್ಧಕ್ಕಾಗಿ ಬೇಗ ಸಾವನ್ನು ಹೊತ್ತು ಬಾ. ನಿನಗೆ ಸಾವು ನನ್ನಲ್ಲಿ ಕಟ್ಟಿಟ್ಟ ಬುತ್ತಿ. ಒಂದು ನಿಶ್ಚಯವಾದ ಜ್ಞಾನ ಇದ್ದಾಗ ಎಷ್ಟು ಧೈರ್ಯ ಇರುತ್ತೆ, ನಿಶ್ಚಯವಾದ ಜ್ಞಾನ ಇದ್ದಾಗ ಎಷ್ಟು ಅನಾಯಾಸವಾದ ಒಂದು ನಿರ್ವಹಣಾ ಶಕ್ತಿ ಇರುತ್ತೆ. ರಾಮಚಂದ್ರ ಕಳಿಸ್ಕೊಡ್ತಾ ಇದ್ದೇನೆ, ಹೋಗ್ ಬಾ, ಊಟ ಮಾಡ್ಕೊಂಡ್ ಬಾ, ತಿಂಡಿ ತಿನ್ಕೊಂಡ್ ಬಾ, ಅನಾಯಾಸವಾಗಿರು, ತಲೆ ಕೆಡಿಸ್ಕೊಳ್ಬೇಡ, ಯಾರ್ಯಾರ ಹತ್ರ ಮಾತಾಡ್ಬೇಕು ಅವ್ರ ಹತ್ರ ಎಲ್ಲ ಮಾತಾಡಿ ಮುಗಿಸ್ಕೊಂಡ್ ಬಾ ಅಂತ ಹೀಗೆ ಕಳಿಸ್ತಾನೆ. ಭೋಗಾನ್ ಭುಂಜಂತೆ ಇತಿ ಭೋಗಾಹ, ದ್ವಿತೀಯ ಬಹು ಭೋಗಾನ್, ಅಶೇಷಾನ್ ಅದು ದ್ವಿತೀಯ ಬಹು, ಅನುಭುಂಕ್ಷ್ವ ಭುಜ ಪರಿಪಾಲನೆ ಅಥವಾ ಅಭ್ಯವಹಾರೆ, ಅದರ ಲೋಟ್ ಮಧ್ಯಮ ಏಕ. ಶೀಘ್ರಂ ವೇಗವಾಗಿ, ಅದು ತೋಷಯ ಅನ್ನೋದಕ್ಕೆ ಅನ್ವಯ, ಅದರಿಂದಾಗಿ ಕ್ರಿಯಾ ವಿಶೇಷಣ ದ್ವಿತೀಯ ವಿಭಕ್ತಿ ಏಕವಚನ. ಪ್ರೇಷ್ಠಂ ಜನಂ, ಅದು ಕೂಡ ದ್ವಿತೀಯ ವಿಭಕ್ತಿ ಏಕವಚನ. ತೋಷಯ ತುಷತುಷ್ಟೌ ಲೋಟ್ ಮಧ್ಯಮ ಏಕ. ತೋಷಣೀಯಂ ಅನಿಯರ್ ಪ್ರತ್ಯಯಾಂತವಾದ ಶಬ್ದ ಪುಲ್ಲಿಂಗ ದ್ವಿತೀಯ ಏಕ. ಅಪ್ರಮತ್ತಃ ಪುಲ್ಲಿಂಗ ಪ್ರಥಮ ಏಕ. ಕುರು ಲೋಟ್ ಮಧ್ಯಮ ಏಕ. ಸರ್ವಕೃತ್ಯಂ ಸರ್ವಂ ಕೃತ್ಯಂ ಸರ್ವಕೃತ್ಯಂ ದ್ವಿತೀಯ ವಿಭಕ್ತಿ ಏಕವಚನ. ರಣಾಯ ಚತುರ್ಥಿ ಏಕ. ಶೀಘ್ರಂ ಮತ್ತೆ ಹಿಂದೆ ಹೇಳಿದ ಹಾಗೆ ಪ್ರೇಷ್ಠಂ ಶೀಘ್ರಂ ಇದ್ದ ಹಾಗೆ, ಶೀಘ್ರಂ ಏಹಿ ಅನ್ನೋದಕ್ಕೆ ದ್ವಿತೀಯ ವಿಭಕ್ತಿಯ ರೂಪ ಕ್ರಿಯಾ ವಿಶೇಷಣವಾಗಿ ಬಂದದ್ದು. ಮರಣಾಯ ಚತುರ್ಥಿ ಏಕ. ಚ ಏಹಿ ಚೈಹಿ, ಚೈಹಿ ಅನ್ನೋದು ವೃದ್ಧಿ ಸಂಧಿ. ಏಹಿ ಇಣಗತೌ ಲೋಟ್ ಮಧ್ಯಮ ಏಕ. ಮುಂದೆ ವಾರುಣಿಯವರು ಹೇಳಿ. ವಾಣಿ ಮುದಾರಾಂ ವಾಣಿ ಮುದಾರ ಇತಿ ರಾಘವಸ್ಯ ಇತಿ ರಾಘವಸ್ಯ ನಿಶಮ್ಯಯಾತೋ ನಿಶಮ್ಯಯಾತೋ ನಗರೀಂ ದಶಾಸ್ಯ ನಗರೀಂ ದಶಾಸ್ಯ ಸ್ಮರನ್ನ ಸಹ್ಯಾನ್ ಸ್ಮರನ್ನ ಸಹ್ಯಾನ್ ರಘುನಾಥ ಬಾಣಾನ್ ಚಿಂತಾಮನಂತಾಂ ಮನಸಾ ಜಗಾಮ ದಶಾಸ್ಯನಿಗೆ ರಾಮನ ಮಾತು ಕಿವಿಯಲ್ಲಿ ಗುಯ್ ಅಂತ ಇತ್ತು. ಅವನು ಇಷ್ಟು ಸಮಾಧಾನವಾಗಿ, ಯಾವುದೇ ಕೊಂಕು ಇಲ್ಲದೆ, ನಿಂಗೆ ಏನ್ ಬೇಕೋ ಅದನ್ನ ಮುಗಿಸ್ಕೊಂಡ್ ಬಾ ಅಂತ ನೇರವಾಗಿ ಹೇಳಿದ್ದು ಮಾತನ್ನ ಕೇಳಿ ಸೀದಾ ಮನೆಗೆ ಹೋದ.
ಬೇಡ ನಾ ಇಲ್ಲೇ ಇರ್ತೇನೆ ಅಂತ ಹೇಳಲಿಲ್ಲ. ಅವನಿಗೆ ಹೋಗಿ ಬರ್ಬೇಕಿತ್ತು ಒಂದ್ಸಲ. ಉದಾರಾಂ ವಾಣೀಂ ನಿಶಮ್ಯ, ರಾಘವನ ದೋಷಯುಕ್ತವಲ್ಲದ ಉತ್ತಮವಾದ ಮಾತುಗಳನ್ನ ಕೇಳಿಸಿಕೊಂಡು ನಗರೀಂ ಯಾತಃ, ದಶಾಸ್ಯನು ಲಂಕಾಪುರಿಯನ್ನು ಸೇರಿಕೊಂಡ. ಸ್ಮರನ್ ಅಸಹ್ಯಾನ್, ಅಸಹ್ಯ ಅಂದ್ರೆ ಸಹಿಸಲಾರದ್ದು ಅಂತ, ಅಸಹ್ಯ ಅಂದ್ರೆ ಕೆಟ್ಟ ಗಲೀಜು ಅಂತ ನಾವು ಕನ್ನಡದಲ್ಲಿ ಹೇಳುವ ಅರ್ಥ ಅಲ್ಲ. ಅಸಹ್ಯ ಅಂದ್ರೆ ಸಹಿಸಲಾಗದ ರಘುನಾಥ ಬಾಣಾನ್, ರಘುನಾಥನ ಬಾಣದ ಪೆಟ್ಟನ್ನ ಸ್ಮರಿಸಿಕೊಂಡು ಅನಂತಾಂ ಚಿಂತಾಂ ಜಗಾವ, ಮನಸ್ಸಿನಿಂದಲೇ ಅನಂತ ಕಡೆಗಳಲ್ಲಿ ಏನೇನು ಸಮಸ್ಯೆ ಆಯ್ತು ಅದೆಲ್ಲ ಒಟ್ಟಿಗೆ ನೆನಪಾಯ್ತು ಅವನಿಗೆ. ಅನಂತ ಚಿಂತೆ, ಮುಕ್ತಾಯವಿಲ್ಲದ ಚಿಂತೆಯ ಸಂತೆಯಲ್ಲಿ ಕಳೆದೇ ಹೋದ. ಅವನಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ರಾಘವಸ್ಯ ಉದಾರಾಂ ವಾಣೀಂ ನಿಶಮ್ಯ ದಶಾಸ್ಯ ನಗರೀಂ ಯಾತಃ ಅಸಹ್ಯಾನ್ ರಘುನಾಥ ಬಾಣಾನ್ ಸ್ಮರನ್ ಮನಸ ಅನಂತಾಂ ಚಿಂತಾಂ ಜಗಾಮ. ದಶಾಸ್ಯ ರಾವಣನು, ವಾಣೀಂ ದ್ವಿತೀಯ ಏಕ ಸ್ತ್ರೀಲಿಂಗ, ಉದಾರಾಂ ದ್ವಿತೀಯ ಭಕ್ತಿ ಸ್ತ್ರೀಲಿಂಗ, ಇತಿ ಅವ್ಯಯ, ರಾಘವಸ್ಯ ಷಷ್ಠಿ ವಿಭಕ್ತಿ ಏಕವಚನ, ನಿಶಮ್ಯ ಲೆಪ್ರತ್ಯಂತಮವ್ಯಯಂ, ಯಾತಃ ಪುಲ್ಲಿಂಗ ಪ್ರಥಮ ಏಕ, ನಗರೀಂ ನಗರವನ್ನು ದ್ವಿತೀಯ ವಿಭಕ್ತಿ ಏಕವಚನ, ದಶಾಸ್ಯ ಪುಲ್ಲಿಂಗ ಪ್ರಥಮ ಏಕ, ಸ್ಮರನ್ ಶತ್ರುಪ್ರತ್ಯಂತವಾದ ಶಬ್ದ ಪುಲ್ಲಿಂಗ ಪ್ರಥಮ ಏಕ, ಸ್ಮರನ್ ಸ್ಮರಂತೌ ಸ್ಮರಂತಃ, ಅಸಹ್ಯಾನ್ ಅಸಹ್ಯಾನ್ ದ್ವಿತೀಯ ಬಹು, ರಘುನಾಥ ಬಾಣಾನ್ ರಘುನಾಥಸ್ಯ ಬಾಣಾಃ ತಾನ್ ದ್ವಿತೀಯ ಬಹು, ಚಿಂತಾಂ ದ್ವಿತೀಯ ಏಕ, ಅನಂತಾಂ ದ್ವಿತೀಯ ಏಕ, ಮನಸಾ ತೃತೀಯ ಏಕ, ಜಗಾಮ ಗಮಲ್ಗತೌ ಲಿಟ್ ಪ್ರಥಮ ಏಕ. ಯಾರಿದ್ದಾರೆ? ಜ್ಯೋತಿ ಹೇಳಿ. ಸವಾಯಸೋ 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 ಹಂಸಮಿವಾತಿ ಮೂಢೋ ಹಂಸಮಿವಾತಿ ಮೂಢೋ ಹಂಸಮಿವಾತಿ ಮೂಢೋ ಮತ್ತೋ ಮಹಾಸಿಂಹಂ ಮತ್ತೋ ಮಹಾಸಿಂಹಂ ಮತ್ತೋ ಮಹಾಸಿಂಹಂ ಇವೇ ಭರಾಜಃ ಇವೇ ಭರಾಜಃ ಇವೇ ಭರಾಜಃ ಅಹಿರ್ವಿಹಂಗೇಂದ್ರ ವಿಹಂಗೇಂದ್ರ ಅಹಿರ್ವಿಹಂಗೇಂದ್ರ ಇವಾಭಿಯುಧ್ಯ ಮಿವಾಭಿಯುಧ್ಯ ದೇವಂ ದಶಾಸ್ಯ ದೇವಂ ದಶಾಸ್ಯ ಪರಿತಾಪಮಾಪ. ಪರಿತಾಪಮಾಪ ಕಾಗೆ ತಾನು ಹಂಸದಂತಿದ್ದೇನೆ ಅಂತ ಅತಿ ಮೂಢವಾಗಿ ಮತ್ತಗೊಂಡು ಓಡಾಡಿದರೆ ಹೇಗೆ ಕಾಣುತ್ತೆ, ಹಾಗೆ ರಾವಣನು ಕೂಡ ಹಂಸದ ಮುಂದೆ ತಾನು ಕಾಗೆ ಪುಕ್ಕ ಬಿಚ್ಚಿ ನಾನು ಚಂದ ಅಂತ ಹೇಳ್ಕೊಂಡ ಹಾಗಿತ್ತು. ಮತ್ತೋ ಮಹಾಸಿಂಹಂ ಇವೇಭ ರಾಜ, ಮತ್ತವಾದ ಬಲಿಷ್ಠವಾದ ಸಿಂಹದ ಮುಂದೆ ಇಭರಾಜ, ಇಭ ಅಂದ್ರೆ ಕೋಣ ಅಲ್ಲ, ಆನೆಯ ರಾಜನ ತಾಕತ್ತು ಮಹಾಸಿಂಹದ ಮುಂದೆ ಏನು? ವಿಹಂಗೇಂದ್ರಂ ಇವ, ಹಾವೊಂದು ಗರುಡನ ಮುಂದೆ ತನ್ನ ಬಾಲ ಬಿಚ್ಚಿದ ಹಾಗೆ. ಏನು ಉಪಯೋಗ ಇಲ್ಲ. ಅಭಿಯುದ್ಯ ದೇವಂ ದಶಾಸ್ಯ ಪರಿತಾಪಮಾಪ. ಹೀಗೆ ರಾಮನ ಜೊತೆಗೆ ಅತ್ಯಂತ ತೀಕ್ಷ್ಣವಾದ ಯುದ್ಧ ನಡೆಯಿತು. ದಶಾಸ್ಯ ಅತ್ಯಂತ ಪರಿತಾಪ ಪಟ್ಟ. ಹಂಸಂ ಇವ ಅತಿ ಮೂಢ ವಾಯಸಃ, ಅತ್ಯಂತ ಮುಗ್ಧವಾದ ಮೂಢತಮ ಸ್ಥಿತಿಯಲ್ಲಿರುವ ಅತಿಯಾದ ಅಜ್ಞತೆ ಆ ಕಾಗೆಗೆ. ಅಜ್ಞನು ಹಂಸಂ ಇವ
ಹಂಸನನ್ನು ಎದುರಿಸುವಂತೆ ಮಹಾಸಿಂಹವನ್ನು, ಮತ್ತವಾದ ಮಹಾಸಿಂಹವನ್ನು ಆನೆ ಎದುರಿಸಿದಂತೆ ಅತ್ಯಂತ ಸರ್ಪವಿದ್ಯೆಯನ್ನ ಬಲ್ಲ ಗರುಡ ಸರ್ಪವನ್ನು ಹೇಗೂ ಅನಾಯಾಸವಾಗಿ ಸೋಲಿಸಿ ನಾಶ ಮಾಡುತ್ತೋ ಹಾಗೆ ರಾಮಚಂದ್ರ ದೇವನನ್ನು ದಶಾಸ್ಯನಾದ ದಶಕಂಠ ಅಥವಾ ಪೌಲಸ್ತ್ಯ ಅನ್ನುವ ಹೆಸರಿನ ಮೂರ್ಖ ಅವನ ಎಲ್ಲಾ ತರದ ವ್ಯವಸ್ಥೆಯನ್ನು ಕೂಡ ನಾಶ ಮಾಡಿದ ಪರಮಾತ್ಮ. ಪರಿತಾಪಂ ಆಪ. ಇದರಿಂದಾಗಿ ಅವನಿಗೆ ತುಂಬಾ ಕಷ್ಟ ಆಯಿತು. ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬಾ ಸಮಯ ಬೇಕಾಯಿತು ತನ್ನ ಜೀವನದಲ್ಲಿ ಏನಾಗ್ತಿದೆ ಅಂತ. ಸಹ ಪುಲ್ಲಿಂಗ, ವಾಯಸಃ ಪುಲ್ಲಿಂಗ ಪ್ರಥಮ ಏಕ, ಹಂಸಂ ದ್ವಿತೀಯ ಏಕ, ಇವ ಅವ್ಯಯ, ಅತಿಮೂಢ ಪುಲ್ಲಿಂಗ ಪ್ರಥಮ ಏಕ, ಮತ್ತಃ ಪುಲ್ಲಿಂಗ ಪ್ರಥಮ ಏಕ, ಮಹಾಸಿಂಹಂ ದ್ವಿತೀಯ ಏಕ, ಮಹಾಂಚಾಸೋ ಸಿಂಹಶ್ಚ ಮಹಾಸಿಂಹ ತಂ ಇವ ಅವ್ಯಯ, ಇಭರಾಜಃ ಇಭೇಷು ರಾಜಃ ಯುಭೇಷು ರಾಜ ಇಭರಾಜಃ ಅಹಿಹಿ ಪುಲ್ಲಿಂಗ ಪ್ರಥಮ ಏಕ, ವಿಹಂಗೇಂದ್ರಂ ವಿಹಗಾನಾಮಿಂದ್ರಃ ತಂ ಅಭಿಯುದ್ಯ ಲೆಪ್ರತ್ಯಂತಮವ್ಯಯಂ ಇವ ಅವ್ಯಯ, ದೇವಂ ದ್ವಿತೀಯ ಏಕ, ದಶಾಸ್ಯ ಪುಲ್ಲಿಂಗ ಪ್ರಥಮ ಏಕ, ಪರಿತಾಪಂ ದ್ವಿತೀಯ ಏಕ, ಆಪ ಹೊಂದಿದನು. ಸಃ ಪುಲ್ಲಿಂಗ, ವಾಯಸ ಪುಲ್ಲಿಂಗ ಪ್ರಥಮ ಏಕ, ವಾಯಸಃ, ಹಂಸಂ ದ್ವಿತೀಯ ಏಕ ಪುಲ್ಲಿಂಗ, ಅತಿಮೂಢ ಪುಲ್ಲಿಂಗ ಪ್ರಥಮ ಏಕ, ಮತ್ತಃ ಪುಲ್ಲಿಂಗ ಪ್ರಥಮ ಏಕ, ಮಹರ್ಷಿ ಸಿಂಹಂ ದ್ವಿತೀಯ ಏಕ, ಇವ ಅವ್ಯಯ, ಇಭರಾಜಃ ಪುಲ್ಲಿಂಗ ಪ್ರಥಮ ಏಕ, ಅಹಿಹಿ ಪುಲ್ಲಿಂಗ ಪ್ರಥಮ ಏಕ, ವಿಹಂಗೇಂದ್ರಂ ಪುಲ್ಲಿಂಗ ದ್ವಿತೀಯ ಏಕ, ಇವ ಅವ್ಯಯ, ಅಭಿಯುದ್ಯ ಲೆಪ್ರತ್ಯಂತಮವ್ಯಯಂ, ದೇವಂ ದ್ವಿತೀಯ ಏಕ, ದಶಾಸ್ಯ ಪುಲ್ಲಿಂಗ ಪ್ರಥಮ ಏಕ, ಪರಿತಾಪಂ ದ್ವಿತೀಯ ಏಕ, ಆಪ ಆಪಲ್ ವ್ಯಾಪ್ತೌ ಲಿಟ್ ಪ್ರಥಮ ಏಕ. ಸ್ಮಿತಾ ಅವ್ರು ಹೇಳಿ. ದಶಮುಖ ವಿಶಿಕೈಃ, ದಶಮುಖ ವಿಶಿಕೈಃ, ದಶಮುಖ ವಿಶಿಖೈಃ, ಶಿಖಿ ಪ್ರಕಾಶೈಃ, ಶಿಖಿ ಪ್ರಕಾಶೈಃ, ಶಿಖಿ ಪ್ರಕಾಶೈಃ, ಅಪರಶರೈರಪಿ, 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 ಪಾತಿತಾನ್ ಪ್ಲವಂಗಾನ್, ಪಾತಿತಾನ್ ಪ್ಲವಂಗಾನ್, ಪಾತಿತಾನ್ ಪ್ಲವಂಗಾನ್, ಪ್ರಭುರಮೃತಮಯೈಃ, ಅಮೃತಮಯೈಃ, ಪ್ರಭುರಮೃತಮಯೈಃ, ಅಪಾಂಗಪಾತೈಃ, 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 ಅಕೃತ ನಿರಸ್ತರುಜಃ, ಅಕೃತ ನಿರಸ್ತರುಜಃ, ಅಕೃತ ನಿರಸ್ತರುಜಃ, ಸರಾಮದೇವ, ಸರಾಮದೇವ, ಸರಾಮದೇವ. ದಶಮುಖನ ಅತ್ಯಂತ ತೀಕ್ಷ್ಣವಾದ ನವಿಲಿನ ಕೊಕ್ಕಿನಂತೆ ಚೂಪಾಗಿದ್ದ ಬೇರೆ ಬೇರೆ ಬಾಣಗಳಿಂದ ಕಪಿಗಳನ್ನು ಬೀಳಿಸಿದ. ತಾನೊಂದ್ ಕಡೆಯಿಂದ ಸೋತು ಬಿದ್ರೂ ಕೂಡ ತಕ್ಷಣವೇ ಆಯುಧವನ್ನ ತೆಗೆದುಕೊಂಡು ನವಿಲಿನಂತೆ ಪುಕ್ಕ ಬಿಡ್ತಾ ಇದ್ದ ಬಾಣವನ್ನ ಪ್ರಯೋಗ ಮಾಡುತ್ತಾನೆ. ಪಾತಿತಾನ್ ಪ್ಲವಂಗಾನ್, ಬಿದ್ದ ಮಂಗಗಳು ಅಂದ್ರೆ ಅವನ ಬಾಣಕ್ಕೆ ಪೆಟ್ಟು ತಿಂದು ಬಿದ್ದವುಗಳು. ಪ್ಲವಂಗಾನ್ ಬಿದ್ದವುಗಳನ್ನು ಪ್ರಭು ರಾಮಚಂದ್ರ ಅಮೃತಮಯೀ ತನ್ನ ಅಮೃತಮಯವಾದ ಅಪಾಂಗಪಾತೈಹಿ ಕಣ್ಣೋಟದಿಂದಲೇನೆ ನಿರಸ್ತ ರುಜಃ ಎಲ್ಲ ದೋಷಗಳಿಂದ ಮುಕ್ತವಾದ ಶ್ರೀರಾಮದೇವನು ಅಕೃತ ಅವರನ್ನು ಎಬ್ಬಿಸಿದ. ಬಾಣ ಪ್ರಯೋಗ ಮಾಡಿದ್ರಿಂದ ಕಪಿಗಳೆಲ್ಲ ಮೂರ್ಛೆ ಬಿದ್ದಿದ್ರು. ರಾವಣ ನಾನು ಎಬ್ಬಿಸ್ತೇನೆ ಅಂತ ಹೇಳಿ ಎಲ್ಲರನ್ನೂ ಸಾಮಾನ್ಯವಾಗಿ ಅವರವರ ಯಾವ ಸ್ಥಿತಿಯಲ್ಲಿ ಅವರಿಗೆ
ಮೂರ್ಛೆ ಹೋಗಿತ್ತು, ಪ್ರಜ್ಞೆ ತಪ್ಪಿತ್ತು. ಆ ನಂತರದಲ್ಲಿ ಮತ್ತೆ ಒಂದು ಆಸನದಲ್ಲಿ ಕುಳಿತ ಹಾಗೆ ಎದುರುಗಡೆ ರಾಮಚಂದ್ರ ಕೂತ ಹಾಗೆ ಕಾಣಿಸ್ತದೆ. ಎಲ್ಲಿ ನೋಡಿದ್ರು ನನಗೆ ರಾಮನೇ ಕಾಣಿಸುದು. ರಾಮದೇವ ಬೆಂಕಿಯ ಚೂಪಿನಂತೆ ಅಥವಾ ಕೆಂಗಣ್ಣಿನ ನೋಟಕ್ಕೆ ದಶಮುಖಸ್ಯ ರಾವಣನ ವಿಶಿಖಾಹ ಶರಾಹ, ತುಂಬಾ ಅಪಾಯಕಾರಿಯಾದ ಬಾಣ. ಅಪರೇಶಾಂ ಅತಿಕಾಯವಾದಿನಾಂ, ಇನ್ನುಳಿದ ಅನೇಕ ಕಪಿಗಳನ್ನು ಕೂಡ ಪರೇಶಾಂ ಪಾತಿತಾನ್ ಪ್ಲವಂಗಾನ್, ಬಿದ್ದು ಹೋದ ಕಪಿಗಳನ್ನೆಲ್ಲ ತನ್ನ ಅಮೃತದ ರಸಧಾರೆಯಿಂದ ಕಣ್ಣಂಚಿನಿಂದಲೇನೆ ಅವುಗಳೆಲ್ಲವನ್ನು ಕೂಡ ಮತ್ತೆ ಮೊದಲಿನಂತೆ ಎಲ್ಲ ಶಕ್ತಿಯನ್ನ ಮರಳಿ ಪಡೆದು ಆಯುಧಗಳನ್ನ ಹೊಡೆದು ಹಾಕುವುದಕ್ಕೆ ಬೇಕಿರುವ ಕಲಾಕೃತಿಯನ್ನ ಈ ಶರೀರದಿಂದ ನಿರ್ಮಾಣ ಮಾಡಿದ ಹಾಗಾಗತ್ತೆ ಅನ್ನೋ ರೀತಿಯಲ್ಲಿ ಅವನು ಬರ್ತಾನೆ. ಅವಳು ಕೂಡ ತನ್ನ ಕ್ಷಮೆಯನ್ನ ಕೇಳುವುದಾಗತ್ತೆ. ಅಮೃತಮಯವಾದ ಮಾತುಗಳಿಂದ, ಕಣ್ಗಳ ರಸದಿಂದ ಇಡೀ ಪರಿಸರವೇ, ಅಂದ್ರೆ ಸ್ವರ್ಗಾಭಿಮಾನಿನಿಯಾದಂತಹ ಅವಳು ಸಾಲಕಟಂಗಟ ಅಂತ ಅನ್ನುವವಳು ಈ ವಿಷಯದಲ್ಲಿ ಅನುಕೂಲ ಮಾಡಿಕೊಡ್ತಾಳೆ. ಹಾಗಾಗಿ ಅವನು ರುಗ್ಣ ಅಂತ ಹೇಳ್ತಾರೆ. ಆದರೆ ಸರಿ, ಇನ್ನು ಅದರ ಶಬ್ದ ಅಭಿಪ್ರಾಯ ತಾತ್ಪರ್ಯವನ್ನ ನಾಳೆನೆ ನೋಡೋಣ. ಆಮೇಲೆ ಹೊಸ ಶ್ಲೋಕ ನೋಡ್ಲಿಕ್ಕೆ ಸುಲಭ ಆಗುತ್ತೆ. ನಾಳೆಯಿಂದ ಸುಲಭ ಇದೆ ಶ್ಲೋಕ. ಇವತ್ತಿನ ತನಕದ ಶ್ಲೋಕ ಚೂರು ಕಷ್ಟ ಇತ್ತು, ಅಂದ್ರೆ ಸ್ವಲ್ಪ ದೊಡ್ಡ ಛಂದಸ್ಸು. ಆದ್ರಿಂದ ನಾಳೆ ಆ ಛಂದಸ್ಸಿನ ವಿವರವನ್ನ ಅಥವಾ ಆ ಶ್ಲೋಕದ ವಿವರವನ್ನ ನೋಡೋಣ. ಶ್ರೀಹರಿ ಪ್ರಿಯತಾಂ.